ಎಸ್ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಸೇರ್ಪಡೆಗೆ ಮುಂದಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಸುಮಲತಾ ಅಂಬರೀಶ್. ಯಡಿಯೂರಪ್ಪ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿಗೆ ಸುಮಲತಾ ಸೇರ್ಪಡೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುಮಲತಾ ಸೇರ್ಪಡೆಗೆ ವೇದಿಕೆ ಸಿದ್ಧವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಗೆ ಸಂಸದೆ ಸುಮಲತಾ ಅಂಬರೀಶ್ ಅವರ ಸೇರ್ಪಡೆ ಆಗುತ್ತೆ. ವೇದಿಕೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಿ.ಎಸ್. ಯಡಿಯೂರಪ್ಪನವರು ಇದ್ದಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರಿದ್ದಾರೆ, ಶಾಸಕರಾಗಿರುವಂತಹ ಮಾಜಿ ಸಚಿವರಾಗಿರುವಂತಹ ಮುನಿರತ್ನ ಅವರಿದ್ದಾರೆ, ಆರ್ ಅಶೋಕ್ ಅವರು ಇರುವಂತಹದ್ದು, ಸದಾನಂದ ಗೌಡರು ಇರುವಂತಹದ್ದು. ಎಲ್ಲರ ಸಮ್ಮುಖದಲ್ಲಿ ಇವತ್ತು ಸಂಸದೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. 2019ರ ಎಂಪಿ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆಲುವನ್ನ ದಾಖಲಿಸಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸದೆ ಬಿಜೆಪಿಯ ಬೆಂಬಲವನ್ನ ಕೊಟ್ಟಿತ್ತು ಸುಮಲತಾ ಅಂಬರೀಶ್ ಅವರಿಗೆ. ಜನಾರ್ದನ್ ರೆಡ್ಡಿ ಕೂಡ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಡ್ಯದಲ್ಲಿ ಈ ಬಾರಿ ಸುಮಲತಾ ಅವರಿಗೆ ನೀವು ಬೆಂಬಲವನ್ನ ಕೊಡಬೇಕು, ವೋಟ್ ಹಾಕಬೇಕು ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿದ್ರು 2019ರಲ್ಲಿ. ಎಲ್ಲ ವಿಚಾರವನ್ನ ಮನಗಂಡು ಕೇಂದ್ರ ಸರ್ಕಾರದಿಂದ ಬಂದಂತಹ ಅನುದಾನವನ್ನ ಮನಗಂಡು ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ PM ಆಗಬೇಕು ಅನ್ನುವಂತಹ ಕಾರಣಕ್ಕೆ ಇವತ್ತು ಸಂಸದೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮಂಡ್ಯದಲ್ಲಿ ಇದು ಬಿಜೆಪಿಗೆ ಒಂದು ರೀತಿಯ ಬೂಸ್ಟರ್ ಡೋಸ್ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಇಷ್ಟು ದಿನ ಪಕ್ಷೇತರರಾಗಿ ಗುರುತಿಸಿಕೊಂಡಿದ್ರು ಸುಮಲತಾ ಅಂಬರೀಶ್ ಅವರು. ಈಗ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಬಿಜೆಪಿಗೆ ಬೆಂಬಲವನ್ನು ಮಾತ್ರ ಘೋಷಣೆ ಮಾಡಿದ್ರು. ಮೊನ್ನೆ ಕಾರ್ಯಕರ್ತರ ಸಮಾವೇಶದಲ್ಲಿ ಸಕ್ಕರೆ ನಾಡಿನಲ್ಲಿ ನಿಂತು ನಾನು ಋಣ ಸಂದಾಯವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇನೆ, ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದೇನೆ ಅನ್ನುವಂತಹ ಮಾತುಗಳನ್ನಾಡಿದ್ರು. ಇವತ್ತು ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿತ್ತು, ನುಡಿದಂತೆ ನಡೀತಾ ಇದ್ದಾರೆ. ಈಗ B.S. ಯಡಿಯೂರಪ್ಪ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಸುಮಲತಾ ಸಂಸದೆ ಏನಿದ್ದಾರೆ, ಮಂಡ್ಯ ಸಂಸದೆ, ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರುವಂಥದ್ದು. ಬಿಜೆಪಿಯ ಹಿರಿಯ ನಾಯಕರುಗಳ ಉಪಸ್ಥಿತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅವರ ಸಮ್ಮುಖದಲ್ಲಿಯೇ ಈಗ ಅವರು ಬಿಜೆಪಿಯನ್ನು ಸೇರ್ಪಡೆ ಆಗ್ತಾ ಇರುವಂಥದ್ದು. ಸುಮಲತಾ ಅಂಬರೀಶ್ ಅವರ ರಾಜಕೀಯ ಪ್ರಬುದ್ಧತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಅದು ಅತಿಶಯೋಕ್ತಿ ಅಲ್ಲ, ಅಥವಾ ನನ್ನೊಬ್ಬನ ಹೊಗಳಿಕೆ ಮಾತ್ರ ಅಲ್ಲ. ಅವರು 2019ನಲ್ಲಿ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗುವ ಸಂದರ್ಭದಲ್ಲಿ ಮತ್ತು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದ ನಂತರ ಒಂದೊಂದು ಹೇಳಿಕೆಯೂ ಕೂಡ ಅದು ಗಂಭೀರವಾದ ಮತ್ತು ರಾಜಕೀಯ ಪ್ರಬುದ್ಧತೆಯನ್ನು, ತನಗಿರುವಂಥ ಜ್ಞಾನವನ್ನು ವ್ಯಕ್ತಪಡಿಸ್ತಾ ಇತ್ತು. ಬಹುತೇಕ ಜನ ಅವರ ಸ್ಟೇಟ್ಮೆಂಟ್ ಕಾರಣಕ್ಕೂ ಅವ್ರನ್ನ ಗೆಲ್ಲಿಸಿದ್ದಾರೆ. ತೂಕವಾಗಿ ಮಾತಾಡ್ತಾ ಅವ್ರ ವಿರುದ್ಧ ಟೀಕೆ ಮಾಡಿದಾಗಲೂ ಕೂಡ ಆ ಟೀಕೆಗೆ ತನ್ನದೇ ದಾಟಿಯಲ್ಲಿ ಉತ್ತರಿಸುತ್ತಾ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ನನಗೆ ಈ ಸಂದರ್ಭದಲ್ಲೂ ಕೂಡ ಭಾಳ ಜನ ಏನು ಅಂದ್ಕೊಂಡಿದ್ರು, ಅವ್ರು JDSಗೆ ಬೆಂಬಲ ಕೊಡೋದಿಲ್ಲ, ರೆಬೆಲ್ ಆಗ್ತಾರೆ, ಅಥವಾ ಅವ್ರ ನಿಲುವು ಏನೋ ಅನ್ನುವಂಥ ಬಹಳಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಅವರ ಬಗ್ಗೆ ಹಾಕಿದರು. ಆದರೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಅಧಿಕೃತವಾಗಿ ಸೇರುವ ನಿಲುವನ್ನು ತೆಗೆದುಕೊಂಡರು. ಅವರು ಗೆದ್ದ ದಿನದಿಂದಲೂ ಮೋದಿಜಿಯವರ ಸರ್ಕಾರದ ಪರವಾಗಿಯೇ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆ ನಿಲುವನ್ನು ತೆಗೆದುಕೊಂಡರು. ಆ ನಿಲುವನ್ನು ತೆಗೆದುಕೊಂಡು ಜನತಾದಳಕ್ಕೆ ಬೆಂಬಲಿಸುವಂಥ ತೀರ್ಮಾನವೂ ಕೂಡ ಅವರು ತಗೊಂಡಿದ್ದಾರೆ. ನನಗನ್ಸೋದು ಆ ಥರದ ವ್ಯಕ್ತಿತ್ವ ಇರತಕ್ಕಂಥವರು ರಾಜಕೀಯ ಕ್ಷೇತ್ರಕ್ಕೆ ಬರೋದು ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಿರೋದು, ಆ ಭಾಗದಲ್ಲಿ ನಮ್ಮ ಪಕ್ಷವನ್ನು ಬಲಗೊಳಿಸುವ ನಮ್ಮ ಕಾರ್ಯಕ್ಕೆ ಇನ್ನಷ್ಟು ಶಕ್ತಿ ಬರುತ್ತೆ. ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕೂಡ ಫೈಟಿಗಿದ್ದೀವಿ ಅನ್ನೋದನ್ನು ತೋರಿಸಿದ್ದೇವೆ. ಈಗ BJP JDS ಹೊಂದಾಣಿಕೆಯಾಗಿದೆ. ಅಲ್ಲಿ HD ಕುಮಾರಸ್ವಾಮಿಯವರನ್ನ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿ ತನ್ನ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ BJPಯ ಪ್ರಾಥಮಿಕ ಸದಸ್ಯರಾಗ್ತಾ ಇದ್ದಾರೆ. ಮೋಸ್ಟ್ಲಿ 12 ಗಂಟೆ ಆದಮೇಲೆ, ರಾವ್ ಕಾಲ ಮುಗಿದ ಮೇಲೆ ಅವರು BJPಯನ್ನು ಅಫಿಷಿಯಲ್ ಆಗಿ ಸೇರ್ತಾ ಇದ್ದಾರೆ. ಮುಂದೆ ಈಗಾಗಲೇ ಕೇಂದ್ರ ನಾಯಕರ ಜೊತೆ ಮಾತಾಡಿದ್ದಾರೆ. ಅವ್ರಿಗೇನು ಗೌರವ ಕೊಡಬೇಕು ಆ ಎಲ್ಲ ಗೌರವವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಮಾತಾಡಿದ್ದಾರೆ, ನಡ್ಡಾ ಅವರು. ಸೊ ಅವ್ರಿಗೆ ಆ ಗೌರವವನ್ನು ನಾವು ಕೊಡ್ತೀರಿ. ಅವರು ಸೇರ್ಪಡೆ ಆಗ್ತಾ ಇರೋದು ಸಂತೋಷ. ನಾನು ಕೂಡ ಸೇರ್ಪಡೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಅದು ಮುಗಿಸ್ಕೊಂಡು ಇಡೀ ರಾಜ್ಯದಲ್ಲಿ ಈಗ JDS ಮೊನ್ನೆ ಅಮಿತ್ ಶಾಜಿ ಅವರು ಬಂದಾಗ ನಮಗೆಲ್ಲರಿಗೂ ಹೇಳಿದ್ದಾರೆ, JDS ತಳಮಟ್ಟದವರೆಗೂ ಕೂಡ ಹೊಂದಾಣಿಕೆ ಆಗಬೇಕು, ನಾಯಕರು ಮಾತ್ರ ಈಗ ಹೊಂದಾಣಿಕೆ ಅಲ್ಲ, ತಳಮಟ್ಟದಲ್ಲೂ ಕೂಡ ಹೊಂದಾಣಿಕೆ ಆಗಬೇಕು ಅಂತ. ಆ ದೃಷ್ಟಿಯಿಂದ ನಾನು ಬೀದರ್ಗೆ ಹೋಗ್ತಾ ಇದ್ದೀನಿ.
ಬೀದರಲ್ಲಿ ಬಂಡೆಪ್ಪ ಕಾಶಪ್ಪನವರವರು JDSನ ಎಲ್ಲ ಅವ್ರ ಮುಖಂಡರುಗಳು ಎಲ್ಲ ಸುಮಾರು ಒಂದು 200 ಜನ ಪ್ರಮುಖ ಕಾರ್ಯಕರ್ತರ ಸಭೆ ಕರೆದಿದ್ದೀನಿ ಸಂಜೆ 6 ಗಂಟೆಗೆ ಬೀದರಲ್ಲಿ. ಎರಡೂ ಪಾರ್ಟಿಯ ಜಿಲ್ಲಾ ಮುಖಂಡರುಗಳೆಲ್ಲ ಸೇರ್ತಾ ಇದ್ದಾರೆ ಒಟ್ಟಾಗೆ. ಅಲ್ಲೂ ಕೂಡ JDSಗೆ ಸಂಬಂಧಪಟ್ಟಂತೆ ಸುಮಾರು 2 ರಿಂದ 3 ಲಕ್ಷ ವೋಟ್ ಇದೆ JDS. ಇದು ಸುಮಲತಾ ಅಂಬರೀಶ್ ಬಿಜೆಪಿ ಸೇರ್ಪಡೆಯ ವಿಚಾರಕ್ಕೆ ಬಿಜೆಪಿಯ ನಾಯಕರುಗಳ ಪ್ರತಿಕ್ರಿಯೆ. ಸಹಜವಾಗಿಯೇ ಮಂಡ್ಯ ಭಾಗದಲ್ಲಿ ನಮಗೆ ಮತ್ತಷ್ಟು ಆನೆಬಲ ಬಂದಂತಾಗಿದೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಪಕ್ಷೇತರರಾಗಿ ಗೆದ್ದು ಮಂಡ್ಯದ ಸಂಸದೆ ಆಗಿರುವಂತಹ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಸೇರ್ಪಡೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ. ಸುಮಲತಾ ಅವರು ಹೇಳಿದ್ರ ಒಂದು ಹೇಳ್ತೀನಿ ಕೇಳಿ, ಡೋಂಟ್ ಸಿಂಪ್ಲಿಫೈ ಥಿಂಗ್ಸ್. ಯಾಕಂದರೆ ಇಲ್ಲಿ ಯಾರು ಇದ್ಯಾವುದು ಫ್ಯಾಮಿಲಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಸಿಲ್ಲಿ ಫೈಟ್ ಅನ್ನೋ ಆ ಥರದಲ್ಲ. ಒಂದು 5 ವರ್ಷದಿಂದ ಏನೋ ನಡೆದಿದೆ ರಾಜಕೀಯ ಅಂದಮೇಲೆ ಇವೆಲ್ಲ ಆಗುತ್ತೆ, ಭಿನ್ನಾಭಿಪ್ರಾಯಗಳು ಇರ್ತವೆ ಅಂತ ಅವರು ಮಾತಾಡಿದ್ದಾರೆ. ಒಂದು ಮನೆಗೆ ಬಂದಿದ್ದಾರೆ. ಯಾರು ಇಲ್ಲಿ ಪರ್ಸ್ನಲಿ ಇಲ್ಲಿ ಯಾರು ಎನಿಮೀಸ್ ಇಲ್ಲೋ, ಯಾರು ಫ್ರೆಂಡ್ಸ್ ಅಲ್ಲ. ದೇಶಕ್ಕೆ ಒಳ್ಳೇದಾಗಬೇಕು, ಜಿಲ್ಲೆಗೆ ಒಳ್ಳೇದಾಗಬೇಕು, ಆ ನಿಟ್ಟಿನಲ್ಲಿ ಇವರೆಲ್ಲ ಕೆಲಸ ಮಾಡ್ತಾರೆ ಅಷ್ಟೇ. ಯಾರು ಹೇಳಿದ್ರು? ಕೆಲವೇ ಕ್ಷಣಗಳು ಬಾಕಿ ಇರುವಂತಹದ್ದು ಸಂಸದೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಸೇರ್ಪಡೆ ಆಗೋದಕ್ಕೆ. BY ವಿಜಯೇಂದ್ರ ಅವರು ಮಾತನಾಡ್ತಾ ಇದ್ದಾರೆ. ಈ ಒಂದು ಪಕ್ಷ ಸೇರ್ಪಡೆ ಒಂದು ಕಾರ್ಯಕ್ರಮ ತಮಗೆಲ್ಲ ತಿಳಿದಿರೋ ಹಾಗೆ ಒಂದು ಪಕ್ಷ ಸೇರ್ಪಡೆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಪಕ್ಷದ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು, ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಜಿ ಅವರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ R ಅಶೋಕ್ ರವರು, CT ರವಿ ಅವರು, ಜನಾರ್ದನ್ ರೆಡ್ಡಿ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡರು, ಮುನಿರತ್ನ ಅವರು, ನಾರಾಯಣ ಗೌಡರು ಎಲ್ಲ ಹಿರಿಯರು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಹಳ ವಿಶೇಷತೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವವನ್ನು ಮೆಚ್ಚಿ ಇಡೀ ದೇಶದಲ್ಲಿ ಯಾವ ರೀತಿ ಇವತ್ತು ಮೋದಿಜಿಯವರ ಪರವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಮತ್ತೆ ನರೇಂದ್ರ ಮೋದಿಜಿಯವರ ಸಂಕಲ್ಪ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 400ಕ್ಕೂ ಹೆಚ್ಚು ಸ್ಥಾನಗಳು, 400 ಪಾರ್, 400ಕ್ಕೂ ಹೆಚ್ಚು ಸ್ಥಾನಗಳೊಂದಿಗೆ ಮತ್ತೊಮ್ಮೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಜನ ಸಾಮಾನ್ಯರ ಒಂದು ಅಭಿಪ್ರಾಯ ಕೂಡ ಹೌದು. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ವಾತಾವರಣ ಮೋದಿ ಮತ್ತೊಮ್ಮೆ ಅಂತಕ್ಕಂಥ ಒಂದು ವಾತಾವರಣ ಈಗಾಗಲೇ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ನಿರ್ಮಾಣ ಆಗಿದೆ. ನಾನು ನಿನ್ನೆ ದಿನ ಹಾಸನದಲ್ಲಿ ಹೇಳ್ತಾ ಇದ್ದೆ, ಯಾವ ರೀತಿ ರಾಜ್ಯದಲ್ಲಿ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಯಾವುದೇ ಮಂತ್ರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗೋದಕ್ಕೆ ಧೈರ್ಯ ಮಾಡಕ್ ಸಾಧ್ಯ ಆಗಲಿಲ್ಲ. ಕಾರಣ ಅಂತ ಹೇಳಿದ್ರೆ ಮೋದಿಯವರ ಒಂದು ಜನಪ್ರಿಯತೆ. ಹಾಗಾಗಿ ಇಂಥ ಒಂದು ಶುಭ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಾನು ತುಂಬಾ ಸಂತೋಷದಿಂದ ಭಾರತೀಯ ಜನತಾ ಪಾರ್ಟಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದೆ ಸುಮಲತಾ ಅಂಬರೀಶ್ ರವರು